ಪ್ರತಿವೀಕ್ಷಕರೇ 40,067 ಅತಿಥಿ ಶಿಕ್ಷಕರ ನೇಮಕ. ಆರಂಭದ ಮೊದಲ ದಿನದಿಂದಲೇ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಬೇಕು ಎಂಬುದು ಸರ್ಕಾರದ ಆಶಯ. 2026-27ನೇ ಸಾಲಿಗೆ ಅತಿಥಿ ಶಿಕ್ಷಕರನ್ನ ಆರಂಭದಿಂದಲೇ ತೆಗೆದುಕೊಳ್ಬೇಕು ಅಂತ ಹೇಳಿ ಶಾಲಾ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಪ್ರತಿವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿವೀಕ್ಷಕರೇ, ಎಷ್ಟೋ ಉದ್ಯೋಗ ಆಕಾಂಕ್ಷಿಗಳಿಗೆ ಇದು ಹೆಲ್ಪ್ ಆಗ್ಬೋದು, ದಯವಿಟ್ಟು ಶೇರ್ ಮಾಡಿ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಪ್ರತಿವೀಕ್ಷಕರೇ, 2026-27ನೇ ಸಾಲಿಗೆ ಯಾರೆಲ್ಲ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ರೋ ಅವ್ರಿಗೆ ಒಂಥರ ಖುಷಿಯ ವಿಚಾರ. ಜೊತೆಗೆ ಯಾರೆಲ್ಲ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತಾರೋ ಅವ್ರಿಗೂ ಕೂಡ ಖುಷಿಯ ವಿಚಾರ. ಈ ಬಾರಿ ಶಿಕ್ಷಣ ಇಲಾಖೆ ಅತಿಥಿ ಶಿಕ್ಷಕರನ್ನ ತೆಗೆದುಕೊಳ್ಳಿಕ್ಕೆ ಶಾಲಾ ದಿನದ ಆರಂಭದಿಂದಲೇ ನಾವು ಯೋಜನೆಯನ್ನ ಮಾಡ್ಕೊಂಡಿದೀವಿ, ಶಿಕ್ಷಕರನ್ನ ತೆಗೆದುಕೊಳ್ತೀವಿ, ಇದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಎಂಬುದಾಗಿ ಶಾಲಾ ಶಿಕ್ಷಣ ಇಲಾಖೆ ಹೇಳ್ಕೊಳ್ತಾ ಇದೆ. ಪ್ರತಿವೀಕ್ಷಕರೇ, ಅತಿಥಿ ಶಿಕ್ಷಕರು ಅನ್ನುವಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಅತಿಥಿ ಶಿಕ್ಷಕರ ನೇಮಕ ವಿಳಂಬ ಆಗ್ತಾ ಇತ್ತು. ಎಷ್ಟೋ ಸಂದರ್ಭದಲ್ಲಿ 1 ತಿಂಗಳು 2 ತಿಂಗಳು ಮುಗ್ದೇ ಹೋಗ್ತಾ ಇದ್ದೋ, ಪಾಠ ಪ್ರವಚನಗಳೆಲ್ಲ ನಡೀತಾ ಇರ್ಲಿಲ್ಲ. ಜೊತೆಗೆ ಬಿಡುಗಡೆಯೂ ಕೂಡ ಆದಷ್ಟು ಬೇಗ ಆಗ್ತಾ ಇತ್ತು. ಅತಿಥಿ ಶಿಕ್ಷಕರಿಗೆ ಇದೊಂದು ರೀತಿ ಬಹಳ ಗೊಂದಲದ ಮತ್ತು ಗೋಳಿನ ಕತೆ ಆಗ್ತಾ ಇತ್ತು. ಎಷ್ಟೋ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರಿಗೆ ಈ ಸೇವಾ ಅವಧಿ ಕೂಡ ಕಡಿಮೆ ಆಗ್ತಾ ಇತ್ತು. ಜೊತೆಗೆ ಗೌರವಧನ ಕೂಡ ಸಿಗ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಈ ಸೇವೆನೇ ಕಡಿಮೆ ತಿಂಗಳಾದಾಗ ಗೌರವಧನ ಎಲ್ಲಿ ಸಿಗುತ್ತೆ? ಬಹುತೇಕವಾಗಿ 10, 11, 12 ತಿಂಗಳುಗಳು ಶಿಕ್ಷಕರಿಗೂ ಕೂಡ ಕೆಲಸ ಇರುತ್ತೆ, ಆದ್ರೆ ಅತಿಥಿ ಶಿಕ್ಷಕರಿಗೆ ಕೆಲಸ ಇರ್ತಿರ್ಲಿಲ್ಲ. ಅವರನ್ನ ಲೇಟ್ ಆಗಿ ತೆಗೆದುಕೊಂಡ್ರು ಬೇಗ ಬಿಡುಗಡೆ ಮಾಡ್ತಾ ಇದ್ರು, ಗೌರವಧನನು ಕೂಡ ಸಿಗೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರು ಏನಪ್ಪಾ ಇದು ಗೋಳು, ಲೇಟ್ ಆಗಿ ತಗೋತಾರೆ, ಬೇಗ ಬಿಡುಗಡೆ ಮಾಡ್ತಾರೆ, ನಾವು ಕೆಲಸ ಮಾಡೋದು ಹೇಗೆ, ನಾವು ಕೆಲಸ ಮಾಡಿ ಗೌರವಧನ ತೆಗೆದುಕೊಳ್ಳೋದು ಹೇಗೆ, ಸಂಸಾರಗಳನ್ನ ನೂಕೋದು ಹೇಗೆ, ಉದ್ಯೋಗಗಳು ತುಂಬದೇ ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ಈ ಒಂದು ಜೀವನವನ್ನ ಹೇಗೆ ನೂಕೋದು ಅಂತಕ್ಕಂಥದ್ದು ಅತಿಥಿ ಶಿಕ್ಷಕರ ಗೋಳಾಗಿತ್ತು. ಆದ್ರೆ 2026-27ನೇ ಸಾಲಿಗೆ ಸರ್ಕಾರ ಮುಂದಾಗಿದೆ 40,067 ಹುದ್ದೆಗಳನ್ನ, ಅಂದ್ರೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ನಾವು ಫಿಲ್ ಮಾಡ ಹೊರಟಿದೀವಿ. ಶಾಲಾ ಆರಂಭದ ದಿನವೇ ನಾವು ಈ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಯಾಕಾಗಿ ಹೀಗೆ ಮಾಡ್ತಿದೀವಿ ಅಂತ ಹೇಳಿದ್ರೆ, ಏನು ವಿದ್ಯಾರ್ಥಿಗಳ ಅಡ್ಮಿಷನ್ ಆಗುತ್ತೋ ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಬೇಸರ ಆಗ್ಬಾರ್ದು, ಪಾಠ ಪ್ರವಚನಗಳು ಸರಿಯಾಗಿ ನಡಿಬೇಕು, ವಿದ್ಯಾರ್ಥಿಗಳು ಶಾಲೆಯನ್ನ ತೊರೆಯುವಂತಾಗಬಾರ್ದು. ಜೊತೆಗೆ ಅವರು ಬಂದಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಪಾಠ ಪ್ರವಚನಗಳು ನಡೆದು ಅವರ ಒಂದು ಪುರೋಭಿವೃದ್ಧಿಗೆ ಸಾಧ್ಯ ಆಗ್ಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ಳಲು ಹೊರಟಿದೆ. ಮತ್ತೊಂದು ಕ್ರಮ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಏನು ಸರ್ಕಾರಿ ಶಾಲೆಗಳಿದಾವೋ ಈ ಶಾಲೆಗಳಲ್ಲಿ ಈ ಒಂದು ಅಡ್ಮಿಷನ್ ಅಂತಕ್ಕಂಥದ್ದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಟೀಚರ್ಸ್ ಕಂಪಲ್ಸರಿ ಇರಬೇಕು. ಪೋಷಕರು ಟೀಚರ್ಸ್ ಇಲ್ಲ ಅಂತಕ್ಕಂಥದ್ದನ್ನೇ ಕಾರಣ ಮಾಡಿಕೊಂಡು ಈ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನ ಸೇರ್ಸೋದಿಲ್ಲ, ತಮ್ಮ ಮಕ್ಕಳನ್ನ ಸೇರ್ಸೋದಿಲ್ಲ. ಆ ಸಂದರ್ಭದಲ್ಲಿ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾರೆ, ಪ್ರೈವೇಟ್ ಕಾಲೇಜುಗಳಿಗೆ ಹೋಗ್ತಾರೆ. ಸ್ವಲ್ಪ ಹಣ ಹೆಚ್ಚು ಅನಿಸಿದರೂ ಕೂಡ ಅವರು ಆ ಕಡೆಗೆ ಮುಖ ಮಾಡ್ತಾರೆ. ಇದನ್ನ ತಡಿಬೇಕು ಅಂದ್ರೆ ಸರ್ಕಾರ ಶಾಲೆಯಲ್ಲೂ ಕೂಡ ಶಿಕ್ಷಕರ ನೇಮಕ ಆಗ್ಬೇಕು. ಪೂರ್ಣ ಪ್ರಮಾಣದಲ್ಲಿ ಕಾಯಂ ಶಿಕ್ಷಕರು ಇಲ್ಲದೆ ಇರುವ ಕಾರಣದಿಂದಾಗಿ ಅತಿಥಿ ಶಿಕ್ಷಕರನ್ನ ತುಂಬಬೇಕು, ಅತಿಥಿ ಶಿಕ್ಷಕರಿಂದ ಪಾಠ ಪ್ರವಚನಗಳನ್ನ ನಡೆಸಬೇಕು. ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಳ್ಳೆ ಅಭಿಪ್ರಾಯ ಮೂಡುವಂತೆ ಮಾಡಬೇಕು, ಅಡ್ಮಿಷನ್ ನ ಜಾಸ್ತಿ ಮಾಡಬೇಕು. ಈ ಎಲ್ಲಾ ಕ್ರಮಗಳಿಗಾಗಿ ಸರ್ಕಾರ ಮುಂದಾಗ್ತಾ ಇದೆ. ಶಾಲಾ ಶಿಕ್ಷಣ ಇಲಾಖೆಯು ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೆ. ಇದಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ಆಲ್ರೆಡಿ ಆದೇಶವನ್ನ ಹೊರಡಿಸಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಜೊತೆಗೆ ಶಾಲೆಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹಬ್ಬದ ವಾತಾವರಣವನ್ನು ಕೂಡ ನೀಡಲಾಗಿದೆ. ಜೊತೆಗೆ ಶಾಲೆಯಲ್ಲಿ ಕಟ್ಟುನಿಟ್ಟಿನ ಶಿಸ್ತನ್ನು ಕೂಡ ಕಾಪಾಡುವಂತೆ ನಿರ್ದೇಶನ ಮಾಡಲಾಗಿದೆ. ಜೊತೆಗೆ ಕಟ್ಟಡಗಳ ಸಣ್ಣ ಪುಟ್ಟ ದುರಸ್ತಿ ಇದ್ರೆ ಬೇಗ ಮಾಡಿಸ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ವಿದ್ಯಾರ್ಥಿಗಳ ಎಲ್ಲಾ ದೃಷ್ಟಿಯ ಕ್ಷೇಮಕ್ಕಾಗಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಲು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಪ್ರತಿವೀಕ್ಷಕರೇ, ಇದೊಂದು ಒಳ್ಳೆಯ ಸುದ್ದಿಯಾಗಿದೆ. ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದಾರೋ ಮತ್ತೆ ಅತಿಥಿ ಶಿಕ್ಷಕರಾಗಿ ಹೋಗ್ಬೇಕು ಅನ್ಕೊಂಡಿದ್ದಾರೋ ಅವ್ರಿಗೆಲ್ಲ ಕೂಡ ಒಂದು ಖುಷಿಯ ವಿಚಾರ ಇದೆ. ಆ ದಿಸೆಯಿಂದಾಗಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಜೊತೆಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ.
ಮತ್ತೇನಾದ್ರು ಹೇಳಬೇಕು ಕೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.